ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಸರಿಯಾದ ವಿಧಾನದಲ್ಲಿ ಪರ್ಫೆಕ್ಟಾಗಿ ರವೆ ಉಂಡೆನ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಯಾರು ಬೇಕಿದ್ರೂ ಈ ರವೆ ಉಂಡೆನ ಮಾಡ್ಬೋದು. ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟಪಡೋ ಅಂತ ಈ ರವೆ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಪ್ಯಾನ್ಗೆ ಹಾಕೋತಾ ಇದ್ನಿ. ತುಪ್ಪ ಎಲ್ಲ ಕರಗಿದ ನಂತರ ಒಂದು 3/4 kg ಆಗುವಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ನಿ. ನಾನಿಲ್ಲಿ ರವೆ ಉಂಡೆ ಮಾಡಲಿಕ್ಕೆ ಮೀಡಿಯಮ್ ರವೆನ ಉಪಯೋಗಿಸ್ತಾ ಇದ್ನಿ. ನೀವು ಅಷ್ಟೇ ರವೆ ಉಂಡೆ ಮಾಡಲಿಕ್ಕೆ ಮೀಡಿಯಮ್ ರವೆನ ಉಪಯೋಗಿಸಿ, ಅವಾಗೇನೆ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಚಿರೋಟಿ ರವೆನ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ, ಆದಷ್ಟು ಮೀಡಿಯಮ್ ರವೆನ ಉಪಯೋಗಿಸಿ. ಇದನ್ನು ಎಳೆ ಉರಿಲಿ ಒಂದು 10 ನಿಮಿಷ ನೀಟಾಗಿ ಹುರ್ಕೋಬೇಕಾಗತ್ತೆ. ಆ ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಅದು ಪೂರ ಡ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅರ್ಜೆಂಟಾಗಿ ಬೇಕು ಅಂತ ಐ ಫ್ಲೇಮಲ್ಲಿ ಉರಿಲಿಕ್ಕೆ ಹೋಗಬೇಡಿ. ಎಳೆ ಉರಿಲಿನೇ ಸ್ವಲ್ಪ ಸಮಯ ಹಿಡಿದ್ರೂ ಚೆನ್ನಾಗಿ ಉರಿರಿ, ಆವಾಗ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು, ತುಂಬ ಸಿಂಪಲ್ಲಾಗಿ ನಾವು ಬೇಗ ಕ್ವಿಕ್ಕಾಗಿ ಸ್ವೀಟ್ ಮಾಡ್ಕೋಬೋದು ಅಂತಂದರೆ ರವೆ ಉಂಡೆನ ಮಾಡ್ಕೊಂಬಿಡ್ಬೋದು. ಸೊ ನೀವೇ ಮನೇಲೇ ರವೆ ಉಂಡೆ ಮಾಡಿ ಲಕ್ಷ್ಮಿ ಮುಂದೆ ಇಟ್ಟರೆ ಹೇಗಿರುತ್ತೆ ಅಲ್ವಾ? ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ನೋಡಿ, ರವೆ ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಅದು ಸ್ವಲ್ಪ ಕಲರು ಚೇಂಜ್ ಆಗ್ತಿದೆ ಆ್ಯಂಡ್ ತುಪ್ಪ ಎಲ್ಲ ನೀಟಾಗಿ ಡ್ರೈ ಆಗಿ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ಕರೆಕ್ಟಾಗಿ ರವೆ ಅಂತ ಅನ್ನೋದು ರೆಡಿ ಆಗಿದೆ. ಇದನ್ನ ಸೈಡ್ಗೆ ಎತ್ತಿಡೋಣ. ನಂತರ ರವೆ ಉಂಡೆಗೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವ್ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆ ಡ್ರೈ ಫ್ರೂಟ್ಸ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನೋಡಿ, ನಮ್ಮ ಮನೇಲಿ ತುಪ್ಪ ಯಾವ ರೀತಿ ಇದೆ ಅಂತ ಎಷ್ಟು ಕ್ಲಿಯರ್ ಆಗಿದೆ. ನಿಮಗೂ ಏನಾದರೂ ತುಪ್ಪ ಮಾಡೋದು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮಮ್ಮ ತುಪ್ಪ ಮಾಡ್ತಾರೆ, ತುಂಬ ಚೆನ್ನಾಗಿ ತುಪ್ಪನ ರೆಡಿ ಮಾಡ್ತಾರೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ತುಪ್ಪದ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಗೆ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ನಂತರ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಬಾದಾಮ್ ಬೇಕು ಅಂದರೆ ಬಾದಾಮು, ಪಿಸ್ತಾ ಇದನ್ನೆಲ್ಲ ಸೇರಿಸ್ಕೋಬೋದು. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇದೆ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ತುಪ್ಪದಲ್ಲೇ ಅದನ್ನ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ. ನಿಮಗೆ ಬೇಕಿದ್ದರೆ ರವೆ ಹುರಿಯೋದಕ್ಕೂ ಮುಂಚೆನೇ ಈ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಕೊಂಡು ಎತ್ತಿ ಇಟ್ಕೊಂಡು ಅದೇ ಬಾಣಲೆಯೇ ರವೆನ ಹಾಕ್ಕೊಂಡು ಹುರ್ಕೋಬೋದು. ನಾನಿಲ್ಲಿ ಸಪ್ರೇಟ್ ಹುರಿಯೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ನೀಟಾಗೆಲ್ಲ ಫ್ರೈ ಆಗಿದೆ. ಎಳೆ ಉರಿಲೇ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಕಲರ್ ಇಷ್ಟು ಚೇಂಜ್ ಆದರೆ ಸಾಕು. ಇನ್ನೂ ಬಿಡ್ಲಿಕ್ಕೆ ಹೋದರೆ ಜಾಸ್ತಿ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ನಂತರ ರವೆ ಉಂಡೆನ ಕಲಿಸ್ಕೊಳ್ಳಿಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ರವೆ ಹುರ್ಕೊಂಡಿದ್ದೆಲ್ಲ ರೆಡಿ ಆಗಿದೆ. ಇಷ್ಟು ರವೆಗೆ ನಾನು ಒಂದು ದಪ್ಪು ಕೊಬ್ಬರಿನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಪುಡಿನ ಮಾಡ್ಕೊಂಡಿದ್ದೀನಿ. ತುರಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಸ್ವಲ್ಪ ದಪ್ಪಗೂ ತುರಿ ಬರುತ್ತೆ. ಅದಕ್ಕೋಸ್ಕರ ಮಿಕ್ಸಿಲಿ ನೀವು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ ನಂತರ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ನಂತರ ಒಂದು 6 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಳಿ. ನಾನೇನು ಸಿಪ್ಪೆ ರಿಮೂವ್ ಮಾಡಲಿಕ್ಕೆ ಹೋಗಿಲ್ಲ, ಹಾಗೆಯೇ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ನಮಗೆ ರವೆ 3/4 kg ರವೆಗೆ 1/4 kgಗಿಂತ ಇನ್ನು ಸ್ವಲ್ಪ ಜಾಸ್ತಿ ನಮಗೆ ಸಕ್ಕರೆ ಬೇಕಾಗತ್ತೆ. ನಂತರ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಹಾಕಿದಷ್ಟು ರವೆ ಉಂಡೆ ತುಂಬ ರುಚಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಂತರ ನಾವು ಮೊದಲೇ ಫ್ರೈ ಮಾಡ್ಕೊಂಡಿಟ್ಟಿರೋ ಅಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳೋಣ. ನಮಗೆ 3/4 kg ರವೆಗೆ ಒಂದು 1/4 ಲೀಟ್ರ್ ಆಗುವಷ್ಟು ಹಾಲು ಬೇಕಾಗುತ್ತೆ. ಹಾಲು ಕಾಯಿಸಿ ಬಿಸಿ ಇರುವಾಗಲೇ ಇದನ್ನ ಕಲಿಸ್ಬೇಕಾಗತ್ತೆ. ಹಾಗಂತ ತುಂಬ ಸುಡೋ ಹಾಲನ್ನ ಏನು ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಉಗುರು ಬೆಚ್ಚಗಿಂತ ಇನ್ನು ಸ್ವಲ್ಪ ಬಿಸಿಯಾಗಿರೋವಂಥ ಹಾಲಲ್ಲಿ ರವೆ ಉಂಡೆನ ಕಲಿಸ್ಬೇಕಾಗತ್ತೆ. ತಣ್ಣಗಾಗಿರೋವಂಥ ಹಾಲಲ್ಲಿ ಕಲಿಸಿದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಬಿಸಿಯಾಗಿರೋ ಹಾಗೆ ಅಂದರೆ ಉಗುರಿಗೆ ಬೆಚ್ಚಗಿಂತ ಇನ್ನು ಸ್ವಲ್ಪ ಜಾಸ್ತಿ ಬಿಸಿ ಇರೋವಂಥ ಹಾಲಲ್ಲಿ ನೀಟಾಗಿ ಇದನ್ನ ಕಲಿಸ್ಕೋಬೇಕಾಗತ್ತೆ. ಬಿಸಿ ಇರೋದ್ರಿಂದ ಕೈ ಸುಡುತ್ತೆ ಅಂತಂದ್ಬಿಟ್ಟು ಸ್ಪೂನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರು ಸಕ್ಕರೆನ ಪುಡಿ ಮಾಡಿಬಿಟ್ಟು ಸೇರಿಸ್ತಾರೆ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ಸಕ್ಕರೆ ಹಾಗೆ ಸೇರಿಸ್ಕೊಳ್ಳಿ, ಹಾಗೇ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನು ಕೆಲವೊಬ್ಬರು ಕೊಬ್ಬರಿಲಿರೋಂಥ ಮೇಲ್ಗಡೆ ಇರೋ ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಆನಂತರ ಕೊಬ್ಬರಿ ತುರಿನ ರೆಡಿ ಮಾಡ್ಕೋತಾರೆ. ನಿಮಗೆ ಬೇಕು ಅಂತಂದರೆ ಹಾಗಾದರೂ ಮಾಡ್ಕೋಬೋದು. ಅದರಿಂದ ಅಷ್ಟೊಂದು ಡಿಫ್ರೆನ್ಸ್ ಏನು ಕಾಣೋದಿಲ್ಲ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ, ಟೇಸ್ಟ್ ಏನು ಸೇಮೇ ಇರುತ್ತೆ. ಅದಕ್ಕೋಸ್ಕರ ನಾನು ಹಾಗೆ ಉಪಯೋಗಿಸ್ತೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಹಾಲನ್ನ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ಫಸ್ಟ್ ಟೈಮ್ ಮಾಡೋರು ಸ್ವಲ್ಪನೇ ಹಾಲನ್ನ ಹಾಕ್ಕೊಳ್ಳಿ.
ಹಾಲು ಜಾಸ್ತಿ ಆದ್ರೂ ಚೆನ್ನಾಗಿರೋದಿಲ್ಲ ಮತ್ತು ಕಡಿಮೆ ಆದ್ರೂ ಚೆನ್ನಾಗಿರೋದಿಲ್ಲ. ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ ಗೊತ್ತಾ, ಮಾಡಿಟ್ಟು ಸ್ವಲ್ಪ ಹೊತ್ತಿಗೆ ಅದು ತುಂಬ ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಅದಕ್ಕೆ ಹಾಲನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಕೈಯಲ್ಲೇ ನಾನು ನೀಟಾಗಿ ಇದನ್ನ ಕಲಿಸ್ಕೋತಾ ಇದ್ದೀನಿ. 3/4 kg ರವೆಗೆ 1/4 ಲೀಟ್ರ್ ಹಾಲು ಕರೆಕ್ಟಾಗಿ ಆಗುತ್ತೆ. ನೋಡ್ಕೊಂಡು ನೀವು ಕಲಿಸ್ಕೊಳ್ಳಿ. ನೋಡಿ, ಎಲ್ಲ ನೀಟಾಗಿ ಕಲಸಿದ್ದಾಯಿತು. ಈ ರೀತಿ ಉಂಡೆ ಮಾಡಿದ್ರೆ ನೀಟಾಗಿ ಉಂಡೆ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ನಾವು ಕಲಿಸ್ಕೋಬೇಕಾಗತ್ತೆ ಮತ್ತು ಹಾಲನ್ನ ಅಷ್ಟು ಸೇರಿಸ್ಕೋಬೇಕಾಗತ್ತೆ. ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಂಡು ನಿಮ್ಗೆ ಏನಾದರೂ ಸಕ್ಕರೆ ಇನ್ನು ಸ್ವಲ್ಪ ಬೇಕು ಅಂತಂದರೆ ಸೇರಿಸ್ಕೋಬೋದು. ಏನಂದರೆ ಈ ರೀತಿ ಉಂಡೆ ಆಗ್ತಿಲ್ಲ, ಹಾಗೆ ಉಡಿಯಾಗಿ ಹಾಗೆ ಉದುರೋಗ್ತಿದೆ ಅಂತಂದರೆ ಇನ್ನು ಸ್ವಲ್ಪ ಇನ್ನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕು ರವೆ ಉಂಡೆ, ಆ ಸೈಜಲ್ಲಿ ಸ್ವಲ್ಪ ಹಿಟ್ಟನ್ನ ತೊಗೊಂಡು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಇದನ್ನ ನೀಟಾಗಿ ಈ ರೀತಿ ರೌಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟೇ ಈ ರೀತಿ ರೌಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಬಂದುಬಿಡುತ್ತೆ. ಒಂದು 2 ಉಂಡೆ ಮಾಡೋ ಅಷ್ಟರಲ್ಲಿ ನಿಮಗೆ ಪರ್ಫೆಕ್ಟಾಗಿ ರೌಂಡ್ ಮಾಡೋದನ್ನ ಕಲಿತೇ ಬಿಡ್ತೀರಾ. ಹೊಸ್ದಾಗಿ ಅಡುಗೆ ಕಲಿಯೋರು ತುಂಬ ಈಸಿಯಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಇದು. ಇನ್ನು ಕೆಲವೊಬ್ಬರು ಸಕ್ಕರೆ ಪಾಕ ಎಲ್ಲ ಮಾಡಿಬಿಟ್ಟು ಸೇರಿಸ್ತಾರೆ. ನಾನು ಇದೇ ರೀತಿ ಮಾಡೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಿಜ, ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ಪ್ರತಿ ಸಲ ಹೀಗೆ ಮಾಡಬೇಕು ಅನಿಸುತ್ತೆ. ಉಳಿದಿರೋಂಥ ಹಿಟ್ಟೆಲ್ಲನೂ ನಾನು ಇದೇ ರೀತಿ ರವೆ ಉಂಡೆನ ರೆಡಿ ಮಾಡ್ಕೋತೀನಿ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ನಾವು ರವೆ ಉಂಡೆನ ಕಡಿಮೆ ಪದಾರ್ಥಗಳಿಂದ ಮಾಡ್ಕೋಬೋದು ಅಂತ. ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿದ ನಂತರ ನನ್ನ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸೋದು ಮರಿಬೇಡಿ, ಆಯಿತಾ? ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.